ಇವಾಗ ನಾನು ಅಂಬರ್ ಫೋರ್ಟ್ನ ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್ಸಿಗೆ ಬಂದಿದ್ದೀನಿ. ಇದು ಅವರ ಡ್ರೆಸ್ಸಿಂಗ್ ರೂಮ್. ಇದು ಅಲ್ಲ, ಇದು ಮಹಾರಾಜರ ಟಾಯ್ಲೆಟ್ ರೂಮ್. ಇದು ಪ್ರೈವೇಟ್ ಟಾಯ್ಲೆಟ್ಸು. ಲೇಡಿ ಸರ್ವೆಂಟ್ಸ್ ಮಾತ್ರ ಬರ್ಬೋದಾಗಿತ್ತು ಇಲ್ಲಿ, ಯಾಕಂದರೆ ಇಲ್ಲಿ ರಾಜ ಅವ್ರ ಹೆಂಡತಿರ ಜೊತೆ ಬಾಟಬಲ್ಲಿ ಸ್ನಾನ ಎಲ್ಲ ಮಾಡೋರಂತೆ. ಇಲ್ಲಿ ರಾಜ ಮಾನ್ಸಿಂಗ್ಗೆ 12 ಜನ ಹೆಂಡತಿರಿದ್ರಲ್ಲ ನೋಡಿ, ಅಲ್ಲಿದೆ ಗುರು. ಅಮೇರ್ ಫೋರ್ಟ್ ನೋಡೋಕ್ಕೆ ಬಂದಿದ್ದೀನಿ. ಸೊ ಅಮೇರ್ ಫೋರ್ಟು ನನ್ನ ಹಿಂದೆ ಇದೆ. ಸೊ ಈ ಕಡೆ ನೋಡಿ, ಇಲ್ಲಿ ಕಾಣಿಸ್ತಾ ಇರೋ ಬಿಲ್ಡಿಂಗ್ ಎಲ್ಲ ಅಮೇರ್ ಅನ್ನೋ ಜಾಗಕ್ಕೆ ಸೇರಿದ್ದು. ಈ ಅಮೀರ್ ಜಾಗ ಬಂದು ಜೈಪುರ್ಗಿಂತ ತುಂಬ ಹಳೆಯದು, ಆಲ್ಮೋಸ್ಟ್ ಒಂದು 2 ಸೆಂಚುರಿ ಅಷ್ಟು ಹಳೆಯದು. ಆ್ಯಂಡ್ ಇಲ್ಲಿ ಮೇಲ್ಗಡೆ ಎಲ್ಲ ಗೋಡೆಗಳು ನೋಡ್ತಿರಲ್ಲ, ಇದು ವಾಲು. ಇದು ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ವಾಲ್ ಅಮೀರ್ ಫೋರ್ಟದು. ಆಲ್ಮೋಸ್ಟ್ 12 ಕಿಲೋಮೀಟರ್ ಇದೆ ಈ ವಾಲ್ ಇದು. ಸೊ ಸೆಕೆಂಡ್ ಬಂದು ಕುಂಬಳ್ಗರ್ ಫೋರ್ಟಲ್ಲಿದೆ, ಅದು 36 ಕಿಲೋಮೀಟರ್ ಆರ್ 38 ಕಿಲೋಮೀಟರ್ಸ್ ಇದೆ. ಫಸ್ಟ್ ಬಂದು ಆಬ್ವಿಯಸ್ಲಿ ಗ್ರೇಟ್ ವಾಲ್ ಆಫ್ ಚೈನಾ. ಸೊ ಇಲ್ಲಿದೆ ಅಮೀರ್ ಫೋರ್ಟು. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಒಳಗೆ ಬರೋದಕ್ಕೆ 2 ಎಂಟ್ರೆನ್ಸ್ ಇದೆ. ಒಂದು ಅಲ್ಲಿ, ಅದು ಸನ್ ಎಂಟ್ರೆನ್ಸ್ ಅಂತ ಕರೀತಾರೆ, ಯಾಕಂದರೆ ಸೂರ್ಯ ಆ ಕಡೆಯಿಂದ ಹುಟ್ಟೋದು. ಅಲ್ಲಿ ಬರೀ ರಾಜರಿಗೆ ಸಂಬಂಧಪಟ್ಟವ್ರು ಮಾತ್ರ ಆ ಕಡೆಯಿಂದ ಬರ್ತಿದ್ರಂತೆ. ಇನ್ನೊಂದು ಇಲ್ಲಿದೆ, ಇದು ಮೂನ್ ಎಂಟ್ರೆನ್ಸ್ ಅಂತ ಕರೀತಾರೆ, ಯಾಕಂದರೆ ಇದರಲ್ಲಿ ಮೂನ್ ಆ ಕಡೆಯಿಂದ ಹುಟ್ಟೋದು. ಸೊ ನಾರ್ಮಲ್ ಜನರು ಆ ಕಡೆಯಿಂದ ಬರೋದಂತೆ. ಅಂಬರ್ ಫೋರ್ಟ್ ಅಂತ ಏನಕ್ಕೆ ಹೆಸರು ಬಂತು ಅಂತಂದರೆ, ಅಂಬರ್ ಅಂತಂದರೆ ಇಲ್ಲಿ ಅಂಬಿಕೇಶ್ವರಿ ಅಂತ ಒಂದು ದೇವರಿದೆಯಂತೆ, ಅದರಿಂದ ಅಂತಲೂ ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಬ್ಯಾಂಬೂಸ್ನ ಸಂಸ್ಕೃತದಲ್ಲಿ ಅಂಬರ್ ಅಂತ ಕರೀತಾರೆ. ಸೊ ಅದು ಎರಡನ್ನೂ ಇಟ್ಕೊಂಡು ಅಂಬರ್ ಫೋರ್ಟ್ ಅಂತ ಇಲ್ಲಿ ಕಟ್ಟಿರೋದಂತೆ. ಇದನ್ನು ತುಂಬ ಬ್ಯೂಟಿಫುಲ್ ಆಗಿದೆ. ಆಲ್ಮೋಸ್ಟ್ 128 ವರ್ಷ ತೊಗೊಂಡಿದ್ದಾರಂತೆ ಈ ಅಂಬರ್ ಫೋರ್ಟ್ನ ಫುಲ್ಲು ಕಟ್ಟೋದಕ್ಕೆ. ಈ ಅಂಬರ್ ಫೋರ್ಟ್ನ ಕಟ್ಟಿದ್ದು ರಾಜ ಮಾನ್ಸಿಂಗ್ ಅಂತ. 16th ಸೆಂಚುರಿಯಲ್ಲಿ ಅಂಬರ್ ಫೋರ್ಟ್ನ ಕಟ್ಟಿರೋದು. ಸೊ ಒಂದ್ಸಲ ಏನಾಗುತ್ತೆ, ಅಕ್ಬರು ಇಲ್ಲಿ ಅಂಬರ್ ಫೋರ್ಟ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ. ಸೊ ಅಟ್ಯಾಕ್ ಮಾಡೋಕ್ಕೆ ಬರುವಾಗ ಇಲ್ಲಿ ರಾಜನ್ ಗೊತ್ತಾಗೋಗುತ್ತೆ, ನಾನು ಅಕ್ಬರ್ನ ಫೈಟ್ ಮಾಡೋಷ್ಟು ಕೇಪಬಲ್ ಇಲ್ಲ ಅಂತ. ಹಾಗಾಗಿ ರಾಜ ಮಾನ್ಸಿಂಗ್ ಏನು ಮಾಡ್ತಾನೆ, ಸರೆಂಡರ್ ಆಗಿಬಿಡ್ತಾನೆ. ನಿಂಗೆ ಏನು ಬೇಕೋ ಎಲ್ಲ ನಾನೇ ಕೊಟ್ಬಿಡ್ತೀನಿ, ನನ್ನ ಫೋರ್ಟ್ ಆಗಲಿ ನನ್ನದು ಏನೇನು ಡೆಸ್ಟ್ರಾಯ್ ಮಾಡಬೇಡ ಅಂತ. ಆವಾಗ ಅಕ್ಬರ್ ಏನು ಮಾಡ್ತಾನೆ, ಒಂದು ರೂಲ್ ಇಡ್ತಾನೆ, ನೀನು 50% ಆಫ್ ರೆವೆನ್ಯೂ ಅನ್ನೋದು ಅದು ನನಗೆ ಬರಬೇಕು ಮೊಘಲ್ ಎಂಪರ್ಗೆ ಅಂತ. ಯಾವಾಗ ನನ್ನ ಅಕ್ಬರ್ ಆರ್ಮಿನ ಕೇಪಬಲ್ ಇಲ್ಲ ಡಿಫೀಟ್ ಮಾಡೋಕ್ಕೆ ಅಂತ ಗೊತ್ತಾಗುತ್ತೋ, ಸರೆಂಡರ್ ಆಗಿಬಿಡ್ತಾನೆ. ಸೊ ಆಗ ಅಕ್ಬರ್ ಒಂದು ಬೇಡಿಕೆ ಇಡ್ತಾನೆ, ನೀನು 50% ರೆವೆನ್ಯೂ ಏನು ಬರುತ್ತೆ ನಿನ್ನ ರಾಜ್ಯದಲ್ಲಿ ಅದೆಲ್ಲ ನನಗೆ ಕೊಟ್ಬಿಡ್ಬೇಕು ಅಂತ. ಅದಕ್ಕೆ ಒಪ್ಕೋತಾನೆ ರಾಜ ಇಲ್ಲಿ ಮಾನ್ಸಿಂಗು. ಅದಾದಮೇಲೆ ಒಂದು ಸಲ ಅಕ್ಬರ್ನ ಮೀಟ್ ಮಾಡೋದಕ್ಕೆ ಆಗ್ರಾಗೆ ಹೋಗ್ತಾನೆ. ಆವಾಗ ಮೊಘಲ್ ಕ್ಯಾಪಿಟಲ್ ಆಗ್ರಾ ಇತ್ತು. ಆಮೇಲೆ ಅದು ಲೇಟರ್ ಅದು ಡೆಲ್ಲಿಗೆ ಶಿಫ್ಟ್ ಆಯ್ತದು. ಅಕ್ಬರ್ನ ಮೀಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ರಾಜ ಮಾನ್ಸಿಂಗು ತನ್ನ ಮಗಳಾದಂಥ ಜೋಧಾ ಅಕ್ಬರ್ಗೆ ಮದುವೆ ಮಾಡಿ ಕೊಡ್ತಾನೆ. ಆಲ್ರೆಡಿ 2 ಹೆಂಡತಿರು ಇರ್ತಾರೆ ಅಕ್ಬರ್ಗೆ, ಬಟ್ ಅವ್ನಿಗೆ ಮಕ್ಕಳಿರೋದಿಲ್ಲ. ಈ ಜೋಧಾನ ಮದುವೆ ಆದಮೇಲೆ ಅವನಿಗೆ ಮಗು ಆಗುತ್ತೆ. ಈ ಜಾಗ ಏನು ನೋಡ್ತಿದ್ದೀರಲ್ಲ ಈಗ, ಇದು ದಿವಾನಿ ಕಿ ಆಮ್ ಅಂತ ಜಾಗ, ಇದ್ರ ಹೆಸರು. ಇದೇನು ಅಂದರೆ ರಾಜ ಜನರ ಪ್ರಾಬ್ಲಮ್ನ ಕೇಳೋದಕ್ಕೆ ಇಲ್ಲಿ ಬರ್ತಿದ್ರಂತೆ ಇಲ್ಲಿಗೆ. ಸೊ ಇಲ್ಲಿ ಈ ಎಂಟ್ರೆನ್ಸಿಂದ ಜನರೆಲ್ಲ ಬಂದು ಇಲ್ಲಿ ಕುತ್ಕೊಳ್ಳೋರಂತೆ. ಕುತ್ಕೊಳ್ಳೋದಕ್ಕೆ ರಾಜ ಒಂಟೆಗಳ ಚರ್ಮದ ಹಾಸಿಗೆನ ಹಾಸೋರಂತೆ. ಸೊ ಇಲ್ಲಿ ಕೂತ್ಕೊಂಡು ಇಲ್ಲಿ ರಾಜ ಬಂದು ಮಧ್ಯದಲ್ಲಿ ನಿಂತ್ಕೊಳ್ಳೋರಂತೆ. ಇಲ್ಲೆಲ್ಲ ಫುಲ್ ಕರ್ಟನ್ಸ್ ಹಾಕಿರೋರು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲೂ ಗೊತ್ತಿಲ್ಲ, ಅಲ್ಲೆಲ್ಲ ಹ್ಯಾಂಗರ್ಸ್ ಇದೆ, ಫುಲ್ ಕರ್ಟನ್ ಹಾಕಿರೋರಂತೆ. ಒಬ್ಬೊಬ್ಬರಾಗಿ ಬಂದು ಇಲ್ಲಿ ಅವ್ರ ಪ್ರಾಬ್ಲಮ್ಸ್ನೆಲ್ಲ ಹೇಳ್ಕೊಳ್ಳೋರಂತೆ. ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ರಾಜ ಕೂತ್ಕೊಳ್ಳೋರಂತೆ. ಸೊ ಇಲ್ಲಿಂದ ಬಂದು ಒಬ್ಬೊಬ್ಬರಾಗಿ ಅವ್ರ ಪ್ರಾಬ್ಲಮ್ಸ್ನ ಇಲ್ಲಿ ರಾಜನ ಹತ್ರ ಹೇಳಿ ಅದಕ್ಕೆ ರಾಜ ಸೊಲ್ಯೂಷನ್ ಕೊಟ್ಟು ಮಿನಿಸ್ಟರ್ಸ್ಗೆಲ್ಲ ಹೇಳ್ಬಿಟ್ಟು ಏನಿದೆ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡೋರಂತೆ. ಈ ದಿವಾನಿ ಕಿ ಆಮ್ ಏನಿದೆ, ಇದು ಮಾಡಿರೋದು ರೆಡ್ ಸ್ಟೋನ್ ಮತ್ತು ಮಾರ್ಬಲಲ್ಲಿ. ನೀವು ಮೇಲೆ ನೋಡ್ಬೋದು, ಎಲ್ಲ ರೆಡ್ ಸ್ಟೋನ್ ಇದೆ, ಈ ಕಡೆ ಎಲ್ಲ ರೆಡ್ ಸ್ಟೋನ್ ಇದೆ, ಆ್ಯಂಡ್ ಇಲ್ಲಿ ಮಾರ್ಬಲ್ ಇದೆ. ಎಲ್ಲ ಲೋಕಲಿ ಸೋರ್ಸ್ ಮಾಡಿರೋದು ಇದೆಲ್ಲನೂ ರಾಜಸ್ಥಾನಲ್ಲೇ. ಮಾರ್ಬಲ್ ಫುಲ್ ಕೂಲಾಗಿದೆ ಇದಂತೂ. ಅಲ್ಲಿ ಮೇಲ್ಗಡೆ ನೋಡ್ತಿದ್ದೀರಲ್ಲ, ಅದು ರಾಣಿದಿರು ಬಂದು ಇಲ್ಲಿ
ರಾಜ ಏನು ಜಜ್ಮೆಂಟ್ ಕೊಡ್ತೇನೆ ಅಂತ ನೋಡೋರಂತೆ. ಆಗಿನ ಕಾಲದಲ್ಲಿ ರಾಣಿದಿರು ಅವ್ರ ಫೇಸ್ ಎಲ್ಲ ತೋರ್ಸಂಗಿರ್ಲಿಲ್ವಲ್ಲ, ಹಾಗಾಗಿ ಅವರು ಪಬ್ಲಿಕ್ ಮುಂದೆ ಎಲ್ಲ ಬರ್ತಾ ಇರಲಿಲ್ಲ. ಸೊ ಅಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡು ರಾಜ ಜಜ್ಮೆಂಟ್ ಕೊಡೋದನ್ನ ಏನೇನು ಮಾಡ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡೋರಂತೆ. ಸೊ ಇದು ಗಣೇಶ್ ಪೌಲ್ ಅಂತ ಇದ್ರ ಹೆಸರಿದು. ಸೊ ಇಲ್ಲೇನು ಪೇಂಟಿಂಗ್ಸ್ ಎಲ್ಲ ನೋಡ್ತಿದ್ದೀರಲ್ಲ ಇಲ್ಲಿ, ಇದೆಲ್ಲ 16th ಸೆಂಚುರಿನಲ್ಲಿ ಪೇಂಟ್ ಮಾಡಿರೋದಂತ ಇದೆಲ್ಲ. ಅವಾಗಿಂದ ಇವಾಗವರೆಗೂ ಹಾಗೆ ಇದೆ, ಎಲ್ಲ ವೆಜಿಟೇಬಲ್ ಡೈಸು ಅದರಿಂದ ಪೇಂಟ್ ಮಾಡಿರೋದಂತೆ. ಆ್ಯಂಡ್ ಇವತ್ತಿನ ತನಕನೂ ಆ ಪೇಂಟಿಂಗ್ನ ಚೇಂಜೇ ಮಾಡಿಲ್ವಂತೆ. ಅವಾಗ ಹೆಂಗೆ ಪೇಂಟ್ ಮಾಡಿದ್ರೋ ಇವಾಗಿನ ತನಕನೂ ಹಾಗೆ ಇದೆಯಂತೆ. ಬನ್ನಿ ಒಳಗಡೆ ಹೋಗೋಣ. ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಅದು ಅಂಬರ್ ಫೋರ್ಟ್ದು ಗೋಡೆಗಳದು. ಸೊ ಅದಷ್ಟು ಟೋಟಲ್ಲು ಉದ್ದ 12 ಕಿಲೋಮೀಟ್ರ್ ಇದೆ ಅಲ್ಲಿ. ಆ್ಯಂಡ್ ಇಲ್ಲಿರೋದು ಮ್ಯಾನ್ ಮೇಡ್ ಲೇಕ್ ಇದು. ಸೊ ಆರ್ಟಿಫಿಷಿಯಲ್ ಲೇಕು ರಾಜರು ಮಾಡಿರೋದು ವಾಟರ್ ಸ್ಕರ್ಸಿಟಿನ ಎದುರಿಸೋದಕ್ಕೆ ಅಂತ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಅದು ಸ್ಯಾಫ್ರನ್ ಗಾರ್ಡನ್ ಅಂತ. ಅದು ಇಲ್ಲಿನ ರಾಜ ಆಗಿನ ಕಾಲದಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದ್ದರು ಅಂದರೆ ಸ್ಯಾಫ್ರನ್ನ ತೊಗೊಂಡು ಬಂದು ಇಲ್ಲಿ ಬೆಳೆಸಬೇಕು ಅಂತ ಟ್ರೈ ಮಾಡಿದ್ರಂತೆ. ಸೊ ಸ್ಯಾಫ್ರನ್ ಬೆಳೆಯೋದಕ್ಕೆ ಕೋಲ್ಡ್ ಕ್ಲೈಮೇಟ್ ಬೇಕು. ರಾಜಸ್ಥಾನ ಇರೋದು ಫುಲ್ ಹಾಟ್ ಕ್ಲೈಮೇಟಲ್ಲಿ, ಹಾಗಾಗಿ ಅದು ಸಕ್ಸಸ್ ಆಗಲಿಲ್ಲ. ಬಟ್ ಇವಾಗ ಅಲ್ಲಿ ಲೈಟ್ ಶೋ ಎಲ್ಲ ಮಾಡ್ತಾರಂತೆ. ಇಲ್ಲಿ ಒಳಗಡೆ ನೋಡಿ, ಇದು ಗೀಝರ್. ಇದು ಆ್ಯಕ್ಚುಲಿ ಹೆಂಗೆ ಗೀಝರ್ ಥರ ವರ್ಕ್ ಆಗ್ತಿತ್ತು ಗೊತ್ತಾ? ಇದು ಟ್ಯಾಂಕ್. ಇದು ಇಲ್ಲಿ ಬೆಂಕಿ ಹಾಕೋರಂತೆ, ಮರದ ಪೀಸ್ಗಳೆಲ್ಲ ಹಾಕ್ಬಿಟ್ಟು ಆ ಬೆಂಕಿ ಕಾವಿಗೆ ಇಲ್ಲಿ ಇರೋ ಟ್ಯಾಂಕರಲ್ಲಿರೋ ನೀರು ಕಾಯೋದಂತೆ. ಸೊ ಆಚೆ ನೋಡಿದ್ರಲ್ಲ ಗೀಝರು, ಸೊ ಇದೇ ಅದು ಜಾಗ. ಅದು ಈ ಜಾಗ ಫುಲ್ಲು ನೀರು ಸ್ಟೋರ್ ಮಾಡಿರೋರು. ಕೆಳಗಡೆಯಿಂದ ಅಲ್ಲಿ ಬಿಸಿ ನೀರು ಕಾಯ್ಕೊಂಡು ಬರೋದು, ಬಂದು ನೋಡಿ ಇಲ್ಲಿಂದ ಆಚೆ ಬರುತ್ತೆ. ಆ್ಯಂಡ್ ಇಲ್ಲಿಂದ ಆಚೆ ಬಂದು ಹೀಗೆ ಹರ್ಕೊಂಡು ಈ ಇದ್ರೊಳಗಡೆ ಹೋಗುತ್ತೆ ಇಲ್ಲಿ. ಸೊ ಅದು ಹಾಟ್ ವಾಟರ್ ಬಾತ್. ಅದು ಇಲ್ಲಿ ಹಾಟ್ ವಾಟರ್ ಇದ್ದರೆ ಇಲ್ಲಿ ಕೋಲ್ಡ್ ವಾಟರ್ ಇರೋದು. ಎರಡು ಇಲ್ಲಿದ್ದು ಇದಕ್ಕೂ ಹೋಲಿದೆ ನೋಡಿ. ಸೊ ಎರಡು ಮಿಕ್ಸ್ ಆಗಿ ಇಲ್ಲಿ ಒಳಗಡೆ ಹೋಗುತ್ತೆ ನೋಡಿ. ಇಲ್ಲಿಂದ ಆಚೆ ಬಂದು ಇದ್ರೊಳಗಡೆ ಫಿಲ್ ಆಗುತ್ತೆ. ಇದು ಹಾಟ್ ಟಬ್. ಇದು ಟಬ್ಬು ರಾಣಿದೇರು ಇಲ್ಲಿ ಸ್ನಾನ ಮಾಡ್ತಿದ್ರಂತೆ. ಜಕೂಸಿ ಥರ ಎಲ್ಲ ಇದು ನೋಡಿ, ಒಳಗಡೆ ಎಲ್ಲ ಹೋಲ್ಗಳಿದೆ. ಆ ಕಡೆಯಿಂದೆಲ್ಲ ಅಲ್ಲೆಲ್ಲ ಹೋಲ್ಸ್ ಇದೆ. ಸೊ ಅಲ್ಲಿಂದೆಲ್ಲ ನೀರು ಬಂದು ಇದ್ರೊಳಗಡೆ ಫಿಲ್ ಆಗಿ ಇಲ್ಲಿ ಸ್ನಾನ ಮಾಡ್ತಿದ್ರಂತೆ. ಅಲ್ಲಿ ನೋಡ್ಬೋದೆಲ್ಲ ವೆಂಟಿಲೇಷನ್ಗೂ ಎಲ್ಲ ತುಂಬ ಚೆನ್ನಾಗಿ ಜಾಗ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ದೊಡ್ಡ ವೆಂಟಿಲೇಷನ್ ಇದೆ ನೋಡಿ. ಇಲ್ಲಿ ಸನ್ ಬಾತ್ ತೊಗೊಳ್ಳೋರಂತೆ. ಈ ಜಾಗದಲ್ಲಿ ಸನ್ ಬಾತ್ ತೊಗೊಂಡು ಅಲ್ಲಿ ಒಳಗಡೆ ಹೋಗಿ ಆಮೇಲೆ ಸ್ನಾನ ಮಾಡ್ತಿದ್ರಂತೆ. ಸೊ ಇಲ್ಲಿ ಸ್ನಾನ ಮಾಡಿಕೊಂಡು ರಾಣಿದೇರು ಇಲ್ಲಿಗೆ ಬರ್ತಿದ್ರಂತೆ. ಇದು ಅವರ ಡ್ರೆಸ್ಸಿಂಗ್ ರೂಮ್. ಇದು ನೋಡಿ ಹೆಂಗಿದೆ, ಫುಲ್ ಡೋಮ್ ಶೇಪ್ ಎಲ್ಲ ಇದೆ. ಸೊ ಇಲ್ಲಿ ಯೂಶ್ವಲಿ ಕರ್ಟನ್ ಹಾಕ್ಬಿಡೋರಂತೆ. ಆ್ಯಂಡ್ ಇಲ್ಲಿ ಬಾಗಿಲೆಲ್ಲ ಕ್ಲೋಸ್ ಮಾಡಿಬಿಡೋರು, ಇಲ್ಲಿ ಚೇಂಜ್ ಮಾಡ್ಕೊಳ್ತಿದ್ರಂತೆ. ಇಲ್ಲಿ ಇದೇನು ಇದೆಯಲ್ಲ, ಇಲ್ಲಿ ಹೋಲು, ಇಲ್ಲಿ ಆಮೇಲೆ ಅಲ್ಲಿ ಲ್ಯಾಂಪ್ ಇಟ್ಬಿಟ್ಟು ಲೈಟ್ ಮಾಡೋರಂತೆ. ಸೊ ಆ ಬೆಳಕಿಂದ ಇಲ್ಲಿ ಡ್ರೆಸ್ಸನ್ನು ರಾಣಿದೇರು ಚೇಂಜ್ ಮಾಡ್ಕೊಳ್ಳೋರಂತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮಹಾರಾಜರ ಟಾಯ್ಲೆಟ್ ರೂಮ್. ಇದು ಪ್ರೈವೇಟ್ ಟಾಯ್ಲೆಟ್ಸು. ಇಲ್ಲ ಯಾರೂ ಬರೋಲ್ಲ ಇಲ್ಲಿ. ಆ ಕಡೆ ಎಲ್ಲ ಗಾರ್ಡ್ಗಳೆಲ್ಲ ನಿಂತ್ಕೊಳ್ಳೋರು ಅನಿಸುತ್ತೆ. ಸೊ ಇಲ್ಲಿ ರಾಜರು ಟಾಯ್ಲೆಟ್ ಮಾಡ್ತಿದ್ದ ಜಾಗ. ಸೊ ಅಲ್ಲಿಂದ ಮಾಡಿ ಇಲ್ಲಿಗೆ ಬರೋದಂತೆ. ಇಲ್ಲಿಂದ ಫುಲ್ ಆಚೆ ಹೋಗೋದಕ್ಕೆ ಜಾಗ ಇದೆಯಂತೆ. ಆ್ಯಂಡ್ ಇದೇ ಥರ ಈ ಪ್ಯಾಲೇಸಲ್ಲಿ 99 ಟಾಯ್ಲೆಟ್ಸ್ ಇದೆಯಂತೆ. ಗುರು ಯಪ್ಪ, ಇನ್ನೆಷ್ಟು ದೊಡ್ಡದಿರ್ಬೇಕು ಈ ಪ್ಯಾಲೇಸು. ಇವಾಗ ನಾನು ಅಂಬರ್ ಫೋರ್ಟ್ನ ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್ಸಿಗೆ ಬಂದಿದ್ದೀನಿ. ಇದು ಕೋರ್ಟ್ ಯಾರ್ಡ್ ನಂಬರ್ 3. ಫಸ್ಟ್ ಕೋರ್ಟ್ ಯಾರ್ಡ್ ನೋಡೋದುವಲ್ಲ, ಆಚೆ ಕಡೆ ರಾಜರು ಮತ್ತು ಜನರು ಎಂಟರ್ ಆಗೋದು. ಸೆಕೆಂಡ್ ಕೋರ್ಟ್ ಯಾರ್ಡ್ ಬಂದು ರಾಜ ಜನರನ್ನ ಮೀಟ್ ಮಾಡೋದು. ಇದು ಪ್ರೈವೇಟ್ ಕೋರ್ಟ್ ಯಾರ್ಡ್. ಇದು ರಾಜ ಅವ್ರ ಫ್ಯಾಮಿಲಿ ಜೊತೆ ಇಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಜೊತೆ ಡಿಸ್ಕಷನ್ ಮಾಡೋದಕ್ಕೆ ಆಗಲಿ ಅಥವಾ ಏನಾದರೂ ಮಾತುಕತೆ ಆಗಲಿ ಈ ಕೋರ್ಟ್ ಯಾರ್ಡ್ನ ಉಪಯೋಗಿಸ್ತಿದ್ರಂತೆ. ನೋಡಿ ಇದೆ ಅದು. ಇದರ ಹೆಸರು ಬಂದು ದಿವಾನಿ ಖಾಸ್ ಅಂತ. ಸೊ ಸ್ಪೆಷಾಲಿಟಿ ಏನು ಈ ಜಾಗದ್ದು ಅಂತಂದರೆ, ಈ ಹಾಲ್ ಏನಿದೆ, ಈ ಕೋರ್ಟ್ ಯಾರ್ಡು, ಇದನ್ನು ಪೂರ್ತಿ ಮಿರರಲ್ಲಿ ಮಾಡಿದ್ದಾರೆ. ಇಲ್ಲಿ ತುಂಬಾ ಮಿರರ್ ಯೂಸ್ ಮಾಡಿ ಈ ಜಾಗನ ಮಾಡಿರೋದಿದು. ಆ್ಯಂಡ್ ನೀವು ನೋಡ್ಬೋದು ಎಲ್ಲ ಕಡೆ ನಿಮಗೆ ಮಿರರ್ಸ್ ಕಾಣಿಸುತ್ತೆ. ಇದನ್ನು ಬಿಲ್ಡ್ ಮಾಡಿರೋದು 16th ಸೆಂಚುರಿನಲ್ಲಿ. 16th ಸೆಂಚುರಿನಲ್ಲಿ ಮಿರರ್ಸು ಇಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ. ಅವಾಗೇನು ಮಾಡಂತೆ, ಇಲ್ಲಿನ ರಾಜ ಬೆಲ್ಜಿಯಮ್ಗೆ ಅವ್ರನ್ನ ರೆಪ್ರೆಸೆಂಟೇಟಿವ್ಸ್ನ ಕಳಿಸಿ ಅಲ್ಲಿಂದ ಮಿರರ್ ಮಾಡೋರನ್ನ ಕರ್ಕೊಂಬಂದು ಎಸ್ಟಿಮೇಟ್ ಮಾಡಿಸಿ
ಈ ಮಿರರ್ ಎಷ್ಟು ಬೇಕು, ಯಾವ ಡಿಸೈನಲ್ಲಿ ಬೇಕು ಅಂತ ಆವಾಗ ಇದನ್ನು ಇಲ್ಲಿ ಮಾಡಿಸಿರೋದಂತೆ. ಸೊ 1 kg ಆಫ್ ಮಿರರ್ಗೆ 1 kg ಆಫ್ ಗೋಲ್ಡ್ ಕೊಟ್ಟು ಇಲ್ಲಿ ಮಿರರ್ನ ಇಂಪೋರ್ಟ್ ಮಾಡಿಸ್ಕೊಂಡು ಇದನ್ನ ಡಿಸೈನ್ ಮಾಡಿರೋದಂತೆ. ಇಲ್ಲಿ ಒಳಗಡೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಿದ್ದಂತೆ, ರಾಜ ಅವ್ರ ಮಂತ್ರಿಗಳನ್ನೆಲ್ಲ ಕೂಡಿಸ್ಕೊಂಡು ಮೀಟಿಂಗ್ ಮಾಡ್ತಿದ್ದಂತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮಿರರ್ಸು ಇಲ್ಲೆಲ್ಲ ಚೆನ್ನಾಗಿರೋದು ನೋಡಿ, ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಥರ ಚಿಕ್ಕ ಮಿರರ್ಸ್ನ ಫ್ಲೋರ್ ಫುಲ್ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲೊಂದಿದೆ, ಈ ಥರ ಮಿರರ್ಸ್ನ ಯೂಸ್ ಮಾಡಿ ಹಾಲ್ನ ಬಿಲ್ಡ್ ಮಾಡಿರೋದು. ನೈಟ್ ಟೈಮ್ ಇಲ್ಲೆಲ್ಲ ಲೈಟ್ ಇರ್ತಿರ್ಲಿಲ್ವಲ್ಲ, ಹಾಗಾಗಿ ದೀಪಗಳನ್ನ ಹಾಕಿದ್ರೆ ಆ ದೀಪಗಳ ಬೆಳಕಿಗೆ ಈ ಹಾಲೆಲ್ಲ ಫುಲ್ಲು ಲೈಟ್ ಅಪ್ ಆಗೋದು, ಆ ಥರ ಮಾಡಿದ್ರಂತೆ. ಇಲ್ಲಿ ಆರ್ಟ್ ಏನು ನೋಡ್ತಾ ಇದ್ರಲ್ಲ, ಸಿಕ್ಕಾಬಟ್ಟೆ ಸ್ಪೆಷಲ್ ಇದು. ಸೊ ನೀವು ಒಂದೇ ಆರ್ಟಲ್ಲಿ ಏನೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಇದು ಫ್ಲವರು, ಬಟರ್ಫ್ಲೈ ನೋಡಿ, ಇದು ಕವರ್ ಮಾಡಿದ್ರೆ ಬಟರ್ಫ್ಲೈ, ಇದು ಕವರ್ ಮಾಡಿದ್ರೆ ಹನಿ ಬಿ, ಇದು ಕವರ್ ಮಾಡಿದ್ರೆ ಆನೆ ಸೊಳ್ಳು, ಇದು ಕವರ್ ಮಾಡಿದ್ರೆ 2 ನಾಗರ ಹಾವು ಹೆಡೆ ಎತ್ಕೊಂಡಿರೋದು. ಸೊ ಬ್ಯೂಟಿಫುಲ್ಲಾಗಿ ಕಾರ್ವ್ ಮಾಡಿದ್ದಾರೆ. ಎಷ್ಟೊಂದು ವೆರೈಟೀಸ್ ಆಫ್ ಡಿಸೈನು ಒಂದೇ ಪೀಸಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಈಗ ಮಾನ್ಸಿಂಗ್ ಪ್ಯಾಲೇಸ್ ನೋಡೋದಕ್ಕೆ ಹೋಗೋಣ. ಒನ್ ಆಫ್ ದ ಓಲ್ಡೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ಯಾಲೇಸ್ ಅದು. ಸೊ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲಿ ರಾಜನಿಗೆ 12 ಜನ ಹೆಂಡತಿರು ಇದ್ದಿದ್ದಂತೆ. ಸೊ ಇದು ಓಪನ್ ಬಾತ್ ಟಬ್. ಇಲ್ಲಿ ಯಾವುದೇ ಮೇಲ್ ಸರ್ವೆಂಟ್ನ ಅಲೋ ಮಾಡ್ತಿರಲಿಲ್ಲ, ಬರೀ ರಾಯಲ್ ಪ್ಯಾಲೇಸ್ನ ಲೇಡಿ ಸರ್ವೆಂಟ್ಸ್ ಮಾತ್ರ ಬರ್ಬೋದಾಗಿತ್ತು ಇಲ್ಲಿ. ಯಾಕಂದರೆ ಇಲ್ಲಿ ರಾಜ ಅವ್ರ ಹೆಂಡತಿರ ಜೊತೆ ಬಾತ್ ಟಬ್ಬಲ್ಲಿ ಸ್ನಾನ ಎಲ್ಲ ಮಾಡೋರಂತೆ, ಹಾಗಾಗಿ ಮೇಲ್ ಸರ್ವೆಂಟ್ಸ್ನ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ ಇಲ್ಲಿ. ಸೊ ಇದು ರಾಜ ಮಾನ್ಸಿಂಗ್ನ ಪ್ಯಾಲೇಸ್ ಇದು. ಇಲ್ಲಿ ರಾಜ ಮಾನ್ಸಿಂಗ್ಗೆ 12 ಜನ ಹೆಂಡತಿರಿದ್ರಲ್ಲ, ಸೊ ಇದೇ ಜಾಗದಲ್ಲಿ 12 ಜನನೂ ಹೆಂಡತಿರ ಜೊತೆ ಇದ್ದಿದ್ದು ರಾಜ ಮಾನ್ಸಿಂಗು. ಸೊ ಮೇಲ್ಗಡೆ ನೋಡ್ಬೋದು ನೀವು, ಅಲ್ಲಿ ಕಾಣ್ತಿದೆಯಲ್ಲ ಅದು ರಾಜಂದು ರೂಮ್ ಅದು. ಸೊ ಅದಾದಮೇಲೆ ಇಲ್ಲಿ ನೋಡಿ ಕೆಳಗಡೆ ಅಲ್ಲಿ 3 ಇದೆ, ಅಲ್ಲಿ 1 2 ಇಲ್ಲಿ 3, ಅದೇ ಥರ ಇಲ್ಲಿ 1 2 3, ಅಲ್ಲೂ ಅಷ್ಟೇ 3. ಟೋಟಲ್ 12 ಅಪಾರ್ಟ್ಮೆಂಟ್ ಥರ ಬಿಲ್ಡ್ ಮಾಡಿ 12 ಜನ ಹೆಂಡತಿರಿಗೂ ಒಂದೊಂದು ಮನೆ ಥರ ಡಿವೈಡ್ ಮಾಡಿಬಿಟ್ಟಿದ್ದಾರಂತೆ. ಒಂದು ಹೆಂಡತಿ ಇನ್ನೊಂದು ಹೆಂಡತಿನ ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಮೀಟ್ ಮಾಡಬಾರ್ದು ಅಂತಲೇ ಹಂಗೆ ಮಾಡಿದ್ದಂತೆ. ಸೊ ಎಲ್ಲರೂ ಒಟ್ಟಿಗೆ ಮೀಟ್ ಮಾಡಬೇಕು ಅಂತಂದರೆ ಈ ಜಾಗಕ್ಕೆ ಬರೋರಂತೆ. ಇಲ್ಲಿ ಸೆಂಟರಲ್ಲಿ ರಾಜ 12 ಜನ ಹೆಂಡತಿದ್ರನ್ನ ಇಲ್ಲಿ ಒಟ್ಟಿಗೆ ಮೀಟ್ ಮಾಡೋಕ್ಕೆ ಚಾನ್ಸ್ ಇತ್ತಂತೆ. ಅದು ಬಿಟ್ಟು ಒಂದು ಹೆಂಡತಿ ಇನ್ನೊಂದು ಹೆಂಡತಿನ ಯಾವುದೇ ಕಾರಣಕ್ಕೂ ಮೀಟ್ ಮಾಡಬಾರ್ದಾಗಿತ್ತಂತೆ. ಅದು ರೂಲ್ ಇದ್ದಿದ್ದಂತೆ ರಾಜಂದು. ಆ್ಯಂಡ್ ರಾಜ ಯಾವ ಹೆಂಡತಿ ಜೊತೆ ಯಾವಾಗ ಎಲ್ಲಿರ್ತಾನೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದು ಯಾಕೆ ಅಂದರೆ ಒಂದು ಹೆಂಡತಿ ಗೊತ್ತಾದರೆ ಇನ್ನೊಂದು ಹೆಂಡತಿ ಜೊತೆ ಇದ್ಲು ಅಂತ ಅವ್ರು ಜಲಸ್ ಫೀಲ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಅದು ಯಾರಿಗೂ ಹೇಳ್ತಾ ಇರಲಿಲ್ಲ. ಅಲ್ಲಿ ಮೇಲ್ಗಡೆ ನೋಡಿ, ಅಲ್ಲಿ ಮೇಲ್ಗಡೆ ಪ್ಯಾಸೇಜ್ ಇದೆಯಲ್ಲ, ಅದು ಆ ಪ್ಯಾಸೇಜು ಫುಲ್ಲು ಇದೆ ಇಲ್ಲಿ. ಅದು 12 ಅಪಾರ್ಟ್ಮೆಂಟ್ಗೂ ಅದು ಒಳಗಡೆಯಿಂದನೇ ಎಂಟ್ರೆನ್ಸ್ ಇತ್ತಂತೆ. ಸೊ ರಾಜ ಆ ಪ್ಯಾಸೇಜ್ನ ಯೂಸ್ ಮಾಡಿಕೊಂಡು ಅವ್ನು ಯಾವ ಹೆಂಡತಿ ಬೇಕೋ ಅವತ್ತು ಆ ಹೆಂಡತಿ ಅಪಾರ್ಟ್ಮೆಂಟಿಗೆ ಹೋಗೋದಕ್ಕೆ ಚಾನ್ಸ್ ಇತ್ತಂತೆ. ಸೊ ದಟ್ ಬೇರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಯಾವ ಹೆಂಡತಿ ಜೊತೆ ಇದ್ದಾನೆ ಅನ್ನೋದು. ಆ್ಯಂಡ್ ಮೇಲ್ಗಡೆ ವಾಚ್ ಟವರ್ಸ್ಗಳಿದೆಯಲ್ಲ ಅಲ್ಲಿ ನೋಡಿ, ಅಲ್ಲಿದೆ ಫುಲ್ ಸುತ್ತಲೂ ವಾಚ್ ಟವರ್ಸ್ ಇದೆ ಎಲ್ಲ ಕಡೆ ಇಲ್ಲಿ. ಸೊ ಅದನ್ನು ಏನಕ್ಕೆ ಅಂದರೆ ಗಾರ್ಡ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದಂತೆ ವಾಚ್ ಟವರ್ಸು. ಆ್ಯಂಡ್ ಸ್ಪೆಷಾಲಿಟಿ ಏನು ಅಂತಂದರೆ ಆ ವಾಚ್ ಟವರ್ಸ್ದು ಅಲ್ಲಿ ಹೆಂಗಸರು ಇರ್ತಿರಲಿಲ್ಲ, ಗಂಡಸರು ಇರ್ತಿರ್ಲಿಲ್ವಂತೆ. ಟ್ರಾನ್ಸ್ಜೆಂಡರ್ಸ್ನ ವಾಚ್ ಗಾರ್ಡ್ ಆಗಿ ಇಟ್ಟಿದ್ದಂತೆ. ರಾಜನಿಗೆ ಅವ್ನ ಹೆಂಡತಿಗಳ ಮೇಲೆ ಡೌಟ್ ಅಂತ ಅಂದ್ಬಿಟ್ಟು ರಾಜ ಅವ್ನ ಹೆಂಡತಿಯರ ಜೊತೆ ಯಾರು ಬೇರೆ ಏನು ಇಟ್ಕೋಬಾರ್ದು ಸಂಬಂಧ ಅಂತನೋ ಏನು ಕತೆನೋ ಗೊತ್ತಿಲ್ಲ, ಬರೀ ಟ್ರಾನ್ಸ್ಜೆಂಡರ್ಸ್ನ ಅಲ್ಲಿ ಹೈರ್ ಮಾಡಿಕೊಂಡು ಕೋಟನ್ನು ಗಾರ್ಡ್ ಮಾಡೋದಕ್ಕೆ, ರಾಣಿದರನ್ನ ಗಾರ್ಡ್ ಮಾಡೋದಕ್ಕೆ ಇಟ್ಕೊಂಡಿದ್ದಂತೆ ಅಲ್ಲಿ ನೋಡಿ. ಇದು ರಾಜ ಇಲ್ಲಿಂದ ಬಂದು ಒಳಗಡೆ ಹೆಂಡತಿ ಅಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದಿದ್ದು. ಸೊ ಇದೇ ಥರ ಎಲ್ಲ ಅಪಾರ್ಟ್ಮೆಂಟಿಗೂ ನೋಡಿ ಅಲ್ಲೂ ಇದೆ ಅಲ್ಲಿ. ಸೊ ಆ ಕಡೆ ಇಳಿದು ಆ ಕಡೆನೂ ಹೋಗ್ಬೋದು, ಈ ಕಡೆ ಇಳಿದು ಇಲ್ಲೂ ಒಳಗಡೆನೂ ಹೋಗ್ಬೋದು. ಇದು ಅವ್ನ ಹೆಂಡತಿ ಇರ್ತಿದ್ದಂಥ ಅಪಾರ್ಟ್ಮೆಂಟು ಅಥವಾ ಮನೆ, ಏನು ಬೇಕಾದರೂ ಅನ್ಕೋಬೋದು. ಬಾಗಿಲಾಕ್ಬಿಟ್ಟಿದೆ. ಸೊ ಇಲ್ಲೂ ಇದೆ ಎಂಟ್ರೆನ್ಸ್, ಇಲ್ಲೊಂದಿದೆ. ಸೊ ಈ ರೀತಿ ರಾಜ ಅವನ ಹೆಂಡತಿದ್ರ ಮನೆಗೆ ಹೋಗ್ತಾ ಇದ್ದಿದ್ದಂತೆ. ವ್ಯೂ ನೋಡು ಗುರು, ಇಲ್ಲಿಂದನೇ ಏನು ಸಖತ್ತಾಗಿದೆ. ಗಾಡಿ ಇಲ್ಲಿವರೆಗೂ ತರ್ಬೋದು. ಸೊ ಇಲ್ಲಿ ಬರುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ದಾರಿ ಮಧ್ಯ ಗೈಡ್ಗಳಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅವ್ರು ಯಾರು ಆಥರೈಸ್ಡ್ ಅಲ್ಲ, ದುಡ್ಡಿಸ್ಕೊಂಡು ಯಾಮರಿಸಿದ್ರೆ ಯಾಮರಿಸ್ತಾರೆ. ನೀವು ಹುಷಾರಾಗಿರಿ. ಆ್ಯಂಡ್
ಆಥರೈಸ್ ಗೈಡು ನಿಮಗೆ ಮೇಲ್ಗಡೆನೇ ಸಿಗ್ತಾರೆ. ಆಡಿಯೋ ಕೂಡ ಸಿಗುತ್ತೆ ಗೈಡ್ದು ನಿಮಗೆ, ಅದನ್ನು ನಾವು ತೊಗೋಬೋದು. ಹಾಕ್ಕೊಂಡು ಅಲ್ಲಿ ನಂಬರ್ಸ್ ಮೆನ್ಷನ್ ಮಾಡಿರ್ತಾರೆ ಪ್ಲೇಸಲ್ಲಿ, ಆ ಪ್ಲೇಸ್ನ ನೀವು ಹೋಗಿ ಆಡಿಯೋ ನಂಬರ್ನ ಪ್ಲೇ ಮಾಡಿದ್ರೆ ಸಾಕು, ನಿಮಗೆ ಅದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ಚೆನ್ನಾಗಿ ತಿಳಿಸುತ್ತೆ. ಆ್ಯಂಡ್ ಈವನ್ ಕೆಲವೊಂದು ವಿಷಯನ ಅಲ್ಲೇ ಸ್ಟೋನ್ ಮೇಲೂ ಬರೆದೂ ಇದ್ದಾರೆ. ಸೊ ಗೈಡ್ ನೆಸೆಸಿಟಿನೂ ಇಲ್ಲ, ಎಲ್ಲ ಓದ್ಕೊಂಡು ನೀವು ಆರಾಮಾಗಿ ನೋಡ್ಬೋದು. ಆ್ಯಂಡ್ ಐ ಹೋಪ್ ಈ ಆಂಬರ್ ಫೋರ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಫ್ರಮ್ ಆಂಬರ್ ಫೋರ್ಟ್, ರಾಜಸ್ಥಾನ್.